ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶ್ರವಣ್ ಹೇಳ್ತಾನೆ, ಇವಳು ಯಾರು ಅಂತ ಪದೇ ಪದೇ ಕೇಳ್ತಿದ್ದಾರೆ, ಯಾರು ಅಂತ ಹೇಳೋಣ ಅಂತ ಹೇಳ್ತಾರೆ. ಆಗ ಭೂಮಿ ಹೇಳ್ತಾಳೆ, ಅಯ್ಯೋ ದೊಡ್ಡ ಸಾಹೇಬ್ರೆ, ಯಾಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೋತಿದ್ದೀರಾ, ಈ ಮನೆ ಸೊಸೆ ಅಂತ ಹೇಳಿ ಅಂತ ಭೂಮಿ ಹೇಳ್ತಾಳೆ. ಆಗ ಸಂಗೀತ ಹೇಳ್ತಾಳೆ, ಸರಿ ಹೋಯಿತು, ನಾನೇ ಇವರಿಗೆ ಹೊಲದ ಸೊಸೆ, ನೀನು ನನ್ನ ಸೊಸೆ ಅಂತ ಗೊತ್ತಾದರೆ ಅಲ್ಲಿಗೆ ಮುಗೀತು ಅಂತ ಸಂಗೀತ ಹೇಳ್ತಾಳೆ. ಆಗ ಭೂಮಿ ಕೇಳ್ತಾಳೆ, ಯಾಕೆ ಮುಗಿದೋಗುತ್ತೆ ಅಂತ ಕೇಳ್ತಾಳೆ. ಆಮೇಲೆ ಸಂಗೀತ ಹೇಳ್ತಾಳೆ, ಯಾಕ ಆಮೇಲೆ ಮತ್ತೆ ನಮ್ಗೆ ಹೇಳ್ತಾರೆ, ಏನೇ ಸಂಗೀತ, ನನ್ನ ಮೇಲಿರೋ ಕೋಪನ ನಿನ್ನ ಸೊಸೆ ತಲೆ ತುಂಬಿ ಬಯಸೋದಕ್ಕೆ ಅಂತಲೇ ನಿನ್ನ ಸೊಸೆನ ಇಲ್ಲಿ ಕರ್ಕೊಂಡ್ಬಂದಿದೀಯಾ ಅಂತ ಎಲ್ಲರ ಮೇಲೆ ಕೂಗಾಡಿ ಬೀಬಿನ ರೈಸ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಆವಾಗ ಅಂಜು, ಅತ್ತೆ ಇವಳು ಯಾರೋ ಗೊತ್ತಿಲ್ಲದಿರೋಳು ಅಂತ ಹೇಳಿ ಸುಳ್ಳು ಹೇಳೋಕ್ಕಾಗುತ್ತಾ ಅಂತ ಅಂಜು ಹೇಳ್ತಾಳೆ. ಆವಾಗ ಅಜಿತ್ ತಂದೆ ಹೇಳ್ತಾರೆ, ಹಾಗಾದ್ರೆ ಸುಳ್ಳು ಹೇಳ್ಬಿಟ್ರೆ ಅಂದರೆ ಹಾದಿಲ್ ಬೀದಿಲಿ ಹೋಗೋರನ್ನ ನನ್ನ ಮಾನ ಕೆಳಗೆ ಕರ್ಕೊಂಬಂದಿದ್ಯಾ ಅಂತ ಹೇಳಿ ಎಲ್ಲರ ಮೇಲೆ ಕೂಗಾಡ್ಬಿಡ್ತಾರೆ ಅಂತೇಳಿ ಅವ್ರ ತಂದೆ ಹೇಳ್ತಾರೆ. ಆಗ ನಚಿಕೇತ ಹೇಳ್ತಾನೆ, ಒಂದು ಕೆಲಸ ಮಾಡಿದ್ರೆ ಅಂತ. ಆವಾಗ ಭೂಮಿ ಮತ್ತು ಸಂಗೀತ ಕೇಳ್ತಾರೆ, ಏನೋ ಅದು ಅಂತ. ಆಗ ನಚಿಕೇತ ಹೇಳ್ತಾನೆ, ನಮ್ಮ ಅದಕ್ಕೆನ ಯಾರ ಕಣ್ಣಿಗೂ ಕಾಣಿಸ್ದಂಗೆ ಎಸ್ಕೇಪ್ ಮಾಡಿಬಿಟ್ರೆ ಅಂತ ಹೇಳ್ತಾನೆ ನಾನು. ಆಗ ಅಜಿತ್ತಿನ ತಂದೆ ಹೇಳ್ತಾರೆ, ಎಲ್ಲಿಗೂ ಎಸ್ಕೇಪ್ ಮಾಡಿಸ್ತೀಯಾ, ನಮ್ಮಮ್ಮ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗೋವರೆಗೂ ಬಿಡಲ್ಲ, ಹೊರದು ಉಪ್ಪಾಕ್ಬಿಡ್ತಾರೆ ಅಂತ ಹೇಳ್ತಾನೆ. ಏನಪ್ಪ ಮಾಡೋದು, ಭೂಮಿನ ಏನಂತ ಪರಿಚಯ ಮಾಡಿಸೋದು ಅಂತ ಹೇಳ್ತಾನೆ. ಆವಾಗ ಶ್ರವಣ್, ನನ್ನ ಮಗಳು ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಅವನ ಕಡೆನೇ ತಿರುಗಿ ನೋಡ್ತಾರೆ. ಹೇಗಿದ್ದರೂ ಮನಸ್ವಿನಿ ಬಂದಿಲ್ಲ, ಇವರು ಮನಸ್ವಿನ ನೋಡಿಲ್ಲ, ನಾವು ಇಲ್ಲಿಂದ ಹೋಗೋವರೆಗೂ ಇವಳೇ ನನ್ನ ಮಗಳು ಮನಸ್ವಿನಿ ಅಂತ ಶ್ರವಣ್ ಹೇಳ್ತಾನೆ. ಆಗ ಭೂಮಿ ಹೇಳ್ತಾಳೆ, ಹೀಗೆಲ್ಲ ಸುಳ್ಳು ಹೇಳಿದ್ರೆ ಮೋಸ ಮಾಡ್ದಂಗೆ ಆಗಲ್ವಾ ಅಂತ ಕೇಳ್ತಾಳೆ. ಆಗ ಶ್ರವಣ್ ತಂದೆ ಹೇಳ್ತಾನೆ, ಭೂಮಿ ಮೋಸ ಇಲ್ಲ ಏನಿಲ್ಲ, ಬೀಸೋ ದೊನ್ನೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ನಾನು ಶ್ರವಣ್ ಥರ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನೀನೇ ನಮ್ಮ ಮನಸ್ವಿನಿ ಅಂತೇಳಿ ಅವ್ರ ತಂದೆ ಹೇಳ್ತಾರೆ. ಆವಾಗ ಸಂಗೀತ, ಹೌದು ರೀ ಅಂತ, ನೀವು ಹೇಳೋದು ಕರೆಕ್ಟು, ನಮ್ಗೆ ಉಳಿದಿರೋದು ಇದೊಂದೇ ದಾರಿ, ನೀನೇ ನಮ್ಮ ಮನಸ್ವಿನಿ, ನಾನಂತೂ ಫಿಕ್ಸ್ ಆಗೋಯ್ತು ಅಂತ ಭೂಮಿ ನೋಡಿ ಸಂಗೀತ ಹೇಳ್ತಾರೆ. ಆಗ ನಚಿಕೇತ ಹೇಳ್ತಾನೆ, ನಾನು ಫಿಕ್ಸ್ ಅಂತ. ಶ್ರವಣ್ ಹೇಳ್ತಾನೆ ಭೂಮಿಗೆ, ನೀನು ಫಿಕ್ಸ್ ಆಗಿಬಿಡು ಭೂಮಿ ಅಂತ ಹೇಳ್ತಾರೆ. ಆವಾಗ ಸಂಗೀತ ಭೂಮಿಗೆ ಹೇಳ್ತಾರೆ, ಪ್ಲೀಸ್ ಭೂಮಿ, ನನ್ನ ಮುದ್ದಿನ ಸೊಸೆ ಎಲ್ಲ ಆಗಲ್ಲ ಅಂತ ಮಾತ್ರ ಹೇಳಬೇಡ, ಒಪ್ಕೊಳ್ಳೆ ಭೂಮಿ ಅಂತೇಳಿ ಭೂಮಿನ ಒಪ್ಪಿಸ್ತಾರೆ. ಆಗ ಚಂದ್ರಿಕಾ ಬರ್ತಾಳೆ, ಇಲ್ಲೇ ಇದ್ದೀರಾ, ಹೆದರ್ಕೊಂಡು ಓಡೋಗಿರಬೇಕು ಅಂತ ಹೇಳಿ ಅಮ್ಮ ಕಳಿಸಿದ್ರು ನೋಡ್ಕೊಂಬ ಅಂತ ಹೇಳಿದ್ಲು. ಕಾಯ್ತಾ ಇದ್ದಾರೆ ಬರಬೇಕಂತ ಹೇಳಿ ಚಂದ್ರಿಕಾಲಿಂದ ಹೋಗ್ತಾಳೆ. ಈ ಕಡೆ ಎಲ್ಲರೂ ಮನೆ ಒಳಗಡೆ ಬಂದಾಗ ಅಜ್ಜಿ ಕೇಳ್ತಾಳೆ, ಶ್ರವಣ ಏನಾಯಿತು ನಿನ್ನ ಹೆಂಡತಿಗೆ, ಏನು ಮಾತಾಡಿದ್ರು ಉತ್ತರನೇ ಕೊಡಲ್ಲ, ಅವಳು ಕಲ್ಲಿನ ಥರ ಕೂತಿರ್ತಾಳೆ ಅಂತ ಅಜ್ಜಿ ಹೇಳ್ತಾಳೆ. ಆವಾಗ ಶ್ರವಣ ಹೇಳ್ತಾನೆ, ಅದು ಅತ್ತೆ, ಒಂದು ಆಕ್ಸಿಡೆಂಟ್ ಆಗಿಂದ ಅವಳು ಎಲ್ಲ ಈ ಥರ ಆಗೋಗಿರೋದು, ಎಲ್ಲ ಹಳೆದೆಲ್ಲ ಮರ್ತು ಬಿಟ್ಟಿದ್ದಾಳೆ ಅಂತೇಳಿ ಶ್ರವಣ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಓಹ್ ಮಗು ಆಗ್ಬಿಟ್ಲ ಇವಳು, ಮನುಷ್ಯನಿಗೆ ಯಾವಾಗಲೂ ಕಾಟ ಕೊಡೋದೇ ನೆನಪುಗಳು ಕಣೋ, ಅವೇ ಇಲ್ಲ ಅನ್ಕೋ ಅವರು ಮಕ್ಕಳ ಪ್ರಪಂಚಕ್ಕೆ ಸೇರಿಬಿಡ್ತಾರೆ, ಯಾವ ಚಿಂತೆನೂ ಇಲ್ಲದೆ ನೆಮ್ಮದಿಯಾಗಿರ್ತಾರೆ, ನಾನಿದ್ದೀನಿ ನೋಡು ಆ ಥರ, ಕೋನಗಳ ಇಬ್ಬರು ಗಂಡು ಮಕ್ಕಳನ್ನ ಇಟ್ಕೊಂಡು ಪಾಡ್ಪಡ್ತಾ ಇದ್ದೀನಿ ಅಂತ ಹೇಳಿ ಅಜ್ಜಿ ಮತ್ತು ಭೂಮಿನ ಕರೀತಾರೆ. ಬಾರೆ ಇಲ್ಲಿ ಅಂತ ಕರೀತಾರೆ. ಆಗ ಭೂಮಿ ಅಜ್ಜಿ ಅಂತ ಅವ್ರ ಹತ್ರ ಹೋಗ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಎಷ್ಟೇ ಬಾಯಿ ನಿಂಗೆ, ಈ ನಿಂಗವಾಗಿ ಆವಾಜ್ ಹಾಕ್ತೀಯಾ, ಯಾರೇ ನೀನು, ಯಾರು ಅಂತ ಅಜ್ಜಿ ಕೇಳಿದಾಗ ಶ್ರವಣ್ ಹೇಳ್ತಾನೆ, ಅತ್ತೆ ಇವಳು ನನ್ನ ಮಗಳು ಅಂತೇಳಿ. ಆವಾಗ ಅಜ್ಜಿ ಕೇಳ್ತಾರೆ, ಏನು ನನ್ನ ಮಗಳ ಅಂತೇಳಿ. ಆವಾಗ ಶ್ರವಣ್ ಹೇಳ್ತಾನೆ, ಹ್ಞೂ ಅತ್ತೆ, ಯಾಕೆಲ್ಲ ಕರೆಕ್ಟ್ ಕಂಬ ನಿಂತ್ಕೊಂಡಿದ್ದಾರೆ ಹೇಳಿ ಎಲ್ಲರೂ ಅಂತ ಹೇಳಿದಾಗ ಎಲ್ಲರೂ ಹಾಂ ಅಂತೇಳಿ ಹೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಸಾಧ್ಯನೇ ಇಲ್ಲ ಅಂತ. ಇದನ್ನ ಕೇಳಿಸ್ಕೊಂಡು ಶ್ರವಣ್ ಹೇಳ್ತಾನೆ, ಯಾಕೆ ನಾವು ಅನುಮಾನ ನಿಮಗೆ ಅಂತ ಹೇಳಿದಾಗ ಅಜ್ಜಿ ಭೂಮಿ ಕೈ ಹಿಡ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡಿಸಿ ತಿರುಗಿಸ್ತಾರೆ. ಯಾವ ಅಂಗಲಲ್ಲೂ ಕೂಡ ನಿನ್ನ ಮಗಳ ಥರ ಕಾಣಿಸ್ತಿಲ್ವಲ್ಲೋ, ನೀನು ಮಾತಾಡಿದ್ರೆ ಕೇಳಿಸಲ್ಲ, ನೀನು ಮಾತಾಡಲ್ಲ, ಆಗಿರುವಾಗ ಇಷ್ಟು ದೊಡ್ಡ ಗಂಟ್ಲು ಹೇಗೋ ಇವಳಿಗೆ ಅಂತ ಅಜ್ಜಿ ಹೇಳಿದಾಗ ಅವಾಗ ಶ್ರವಣ್ ಚಡ್ಪಡಿಸ್ತಾ, ಅದು ಅತ್ತೆ, ನಾನು ಶಾರದಾ ಮಾತಾಡಲ್ಲ, ನಮ್ಮಿಬ್ಬರು ಸೇರಿ ಇವಳೇ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಹೌದಲ್ಲ ಅಂತೇಳಿ ಶ್ರವಣ್ ಹೇಳಿದಾಗ ಆವಾಗ ಎಲ್ಲರೂ ಸೇರಿ ಹೌದು ಅಂತೇಳಿ ಹೇಳ್ತಾರೆ. ಆವಾಗ ಅಜ್ಜಿ, ಏನಿದು ಮಾತಿಗೂ ಹೌದು ಅನ್ನೋದು, ಏನು ನಡೀತದೆ ಇಲ್ಲಿ ಅಂತ ಅಜ್ಜಿ ಕೇಳ್ತಾರೆ. ಆವಾಗ ಅಜ್ಜಿ ತಂದೆ ಕೇಳ್ತಾರೆ, ಅಮ್ಮ ಇವಳು ಮನಸ್ವಿನಿ, ಶ್ರವಣ್ ಶಾರದಾ ಮಗಳು,
ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಅದೇ ಯಾಕೋ ಕೋರ್ಟಲ್ಲಿ ಸಾಕ್ಷಿ ಹೇಳೋ ಥರ ಮಾತಾಡ್ತಿದ್ದೀಯಾ ಅಂತ ಹೇಳಿದಾಗ ನಚಿಕೇತ ಶ್ರವಣ ಹಿಂದೆಗಡೆ ನಿಂತ್ಕೊಂಡು, ಏನು ಬಾಸಿಗಿರ್ತಂದರೆ ಅಷ್ಟನ್ನು ನಂಬ್ತೀರಾ ಅಂತ ಹೇಳಿ ಬಚ್ಚಿಟ್ಕೊಂಡು ಹೇಳ್ತಾನೆ. ಅವಾಗ ಅಜ್ಜಿ, ಎಲ್ಲ ಕುನ್ನಿ ಯಾರದು ಸೌಂಡ್ ಮಾಡ್ತಾ ಇರೋದು, ಬಾರೋ ಹೊರಗಡೆ ಬಾರೋ. ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕಲಿಸಿಲ್ಲ ನೀವು, ಅದಕ್ಕೆ ದೇವರಿಗೆ ಬಿಟ್ಟ ಗೂಳಿ ಥರ ಆಗಿಬಿಟ್ಟಿದ್ದಾರೆ. ಒಂದಷ್ಟು ದಿನ ನನ್ನ ಹತ್ರ ಬಿಡಿ, ಒಬ್ಬೊಬ್ಬರನ್ನು ಹೊಲ ಒಲಿಸ್ಬಿಡ್ತೇನೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ, ಅಜ್ಜಿ ಏನು ಧ್ವನಿ ನಿಮ್ಮದು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಕತ್ತೆ ಆರಿಸ್ದಂಗಿದೆನಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ, ಚಿಚಿ ಇಲ್ಲಪ್ಪ, ಕೋಗಿಲೆ ಹಾರ್ದಂಗಿದೆ. ಅಜ್ಜಿ ತಲೆ ತುಂಬ ಹೂವು, ಹಣೆ ತುಂಬ ಕುಂಕುಮ, ಮೈ ತುಂಬ ಒಡವೆ, ಅಬ್ಬಬ್ಬಬ್ಬ ನಡೆದೊಡ ಮಹಾಲಕ್ಷ್ಮಿ ಥರ ಕಾಣ್ತಿದ್ರ ಅಂತ ಭೂಮಿ ಹೇಳ್ತಾಳೆ. ಹೌದಾ, ಊರವರೆಲ್ಲ ನನಗೆ ಹಾಗೆ ಅಂತಾರೆ ಅಂತ ಅಜ್ಜಿ ಹೇಳ್ತಾಳೆ. ಅದಕ್ಕೆ ಭೂಮಿ, ಕರೆಕ್ಟ್ ಹೇಳಿದ್ದಾರೆ, ಇದೇ ಖುಷಿಗೆ ಆಶೀರ್ವಾದ ಮಾಡಿಬಿಡಿ ಅಂತ ಭೂಮಿ ಹೇಳ್ತಾಳೆ. ಆವಾಗ ಭೂಮಿ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡುವಾಗ ಒಳ್ಳೇದಾಗ್ಲಮ್ಮ ಒಳ್ಳೇದಾಗಲಿ ಅಂತ ಅಜ್ಜಿ ಹೇಳ್ತಾಳೆ. ಆವಾಗ ನಚಿಕೇತ್, ಅಜ್ಜಿ ಈ ಕೊನೆಗೂ ಆಶೀರ್ವಾದ ಮಾಡಿಬಿಡಿ ಅಂತ ಹೇಳಿದಾಗ ಅಂಜು ಮುಂದೆ ಬರ್ತಾಳೆ. ಅಜ್ಜಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಏಯ್ ದೂರ ನಿಂತ್ಕೋ ಅಂತ ಹೇಳಿದಾಗ ಅಂಜು ಕೇಳ್ತಾಳೆ, ಯಾಕೆ ಅಜ್ಜಿ ಅಂತ. ಆವಾಗ ಅಜ್ಜಿ ಹೇಳ್ತಾಳೆ, ಯಾಕೋ ವೈಬ್ ಸೆಟ್ ಆಗ್ತಿಲ್ಲ ಅಂತ ಹೇಳಿದಾಗ ಅಂಜು ಕೇಳ್ತಾಳೆ, ಏನು ಅಂತಂದಾಗ ಅಜ್ಜಿ ಹೇಳ್ತಾಳೆ, ಪಾಸಿಟಿವ್ ವೈಬ್ ಬರ್ತಾ ಇಲ್ಲ ಅಂತ ಅಜ್ಜಿ ಹೇಳಿದಾಗ ಎಲ್ಲರೂ ಕೇಳಿದ್ನ ಶಾಕ್ ಆಗ್ತಾರೆ. ಆವಾಗ ಚಂದ್ರಿಕಾ ಭೂಮಿನ ಸಿಂಧೂರ ನೋಡಿ ಭೂಮಿ ಕೇಳ್ತಾಳೆ, ನಿನಗೆ ಮದುವೆ ಆಗಿದೆ ಅಂತ ಹೇಳಿ. ಆವಾಗ ಭೂಮಿ ಚಡಪಡಿಸ್ತಾ ಅದು ಅದು ಅಂತ ಹೇಳ್ತಿರುವಾಗ ಅಜ್ಜಿ ತಂದೆ ಹೇಳ್ತಾನೆ, ಇಲ್ವಲ್ಲ ಅಂತೇಳಿ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಮದುವೆ ಮಾಡಬೇಕು ಅಂತಲೇ ಕಾಯ್ತಿರೋದು, ಆದರೆ ಅವಳೇ ಬೇಡ ಅಂತ ಹೇಳ್ತಿರೋದು ಇಷ್ಟು ಬೇಗ. ಅದಕ್ಕೆ ಚಂದ್ರಿಕಾ ಕೇಳ್ತಾಳೆ, ನಿಜಾನ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಅವರೇ ಹೇಳ್ತಿದ್ರಲ್ಲ ನಿನಗೆ ಯಾಕೆ ಇಲ್ಲದ ಅನುಮಾನ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ಚಂದ್ರಿಕಾ ಹೇಳ್ತಾಳೆ, ಬಯಲ್ತೆಲೆ ಮೇಲೆ ಯಾರು ತಾನೇ ಕುಂಕುಮ ಇಡ್ತಾರೆ, ಮುದ್ದೈದ್ರೆ ತಾನೆ ಅಂತ ಚಂದ್ರಿಕಾ ಹೇಳಿದಾಗ ಎಲ್ಲರೂ ಅವ್ರ ಕಡೆನೇ ನೋಡ್ತಾರೆ, ಭೂಮಿ ಕಡೆ. ಆವಾಗ ಅಜ್ಜಿ ಹೇಳ್ತಾರೆ, ಏಯ್ ನಿಜ ಹೇಳು, ಗಂಡ ಊರಲ್ಲಿದ್ದಾನ ಅಥವಾ ಬಿಟ್ಟು ಹೋಗಿದ್ದಾನ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ, ಅಯ್ಯೋ ಇಲ್ಲ ಅತ್ತೆ, ಯಾಕೆ ಎಲ್ಲರೂ ಏನೇನೋ ಹೇಳಿ ಅವಳನ್ನು ಸತಾಯಿಸ್ತಿರ್ತಾರ ಅಂತ ಹೇಳಿದಾಗ ಅದಕ್ಕೆ ಸಂಗೀತ ಹೇಳ್ತಾಳೆ, ಅತ್ತೆ ಹೂವು ಕುಂಕುಮ ಅನ್ನೋದು ಹೆಣ್ಮಕ್ಳಿಗೆ ಹುಟ್ಟಿನಿಂದನೇ ಬಂದಿರೋ ಸೌಭಾಗ್ಯ ಅಲ್ವಾ ಅತ್ತೆ ಅಂತ ಸಂಗೀತ ಹೇಳಿದಾಗ ಆವಾಗ ಅಂಜು ಹೇಳ್ತಾಳೆ, ನಾನು ಆವಾಗವಾಗ ಇಟ್ಕೊಳ್ತಾ ಇರ್ತೇನೆ ಅಂತ ಹೇಳಿದಾಗ ಆವಾಗ ಅಜ್ಜಿ ಹೇಳ್ತಾಳೆ, ಏನು ಹಾಳು ಫ್ಯಾಷನೋ ಏನೋ, ಸರಿ ಬಿಡು ಚಂದ್ರಿಕಾ ಅಂತ ಹೇಳಿ ರಾಧಾ ಅಂತ ಕರೀತಾರೆ. ಆವಾಗ ರಾಧಾ ಮುಂದೆ ಬಂದು ನಿಂತಾಗ ಅಜ್ಜಿ ಹೇಳ್ತಾರೆ, ಇವಳೊಬ್ಳು ಬೇಲೂರು ಶಿಲಾ ಬಾಲ್ಗೆ ಥರ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಯಾವಾಗಲೂ. ಅಲ್ಲ ರಾಧಾ, ಬಂದವ್ರಿಗೆ ಸ್ವಲ್ಪ ಕಾಫಿನೋ ಜ್ಯೂಸ್ನೋ ಸುರಿಬೇಕಂತ ಗೊತ್ತಾಗಲ್ವಾ ನಿಮಗೆ ಅಂತ ಅಜ್ಜಿ ಹೇಳ್ತಾಗ ಅವಾಗ ರಾಧಾ ಹೇಳ್ತಾಳೆ, ಎಲ್ಲ ರೆಡಿ ಇದೆ ಅತ್ತೆ, ತಂದು ಕೊಟ್ಬಿಡ್ತೀನಿ ಅಂಥೇಳಿ ರಾಧಾ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಎಲ್ಲರೂ ಫ್ಯಾಮ್ಲಿ ಎಲ್ಲ ಜನ ಕೂತ್ಕೊಂಡಿರ್ತಾರೆ ಮನೆಯಲ್ಲಿ. ಆವಾಗ ಅಜ್ಜಿ ಚೇರ್ ಮೇಲೆ ಕೂತ್ಕೊಂಡು BP ಚೆಕ್ ಮಾಡಿಸ್ಕೊಳ್ತಿದ್ದಾರೆ. ಆವಾಗ ನಚಿಕೇತ ಹೇಳ್ತಾನೆ, ಅಜ್ಜಿ ಸಖತ್ ಫಾಸ್ಟಾಗಿ ರಿಕವರ್ ಆಗ್ತಿದ್ದೀರಾ, BP ಎಲ್ಲ ನಾರ್ಮಲ್ ಆಗಿ ಇದೆ ನಿಮ್ಮದು. ಇವಾಗ ನೀವು ಯಾವ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೋತಿದ್ದೀರಾ, ಅದ್ರದ್ದು ಏನಾದರೂ ಪ್ರಿಸ್ಕ್ರಿಪ್ಷನ್ ಏನಾದರೂ ಇದೆಯಾ, ಇದ್ರೆ ಕೊಡಿ, ನಾನು ಚೆಕ್ ಮಾಡಿ ನೋಡ್ತೀನಿ ಏನಿದೆ ಅಂತ ನಚಿಕೇತ ಹೇಳಿದಾಗ ಆವಾಗ ಚಂದ್ರಿಕಾ ಹೇಳ್ತಾಳೆ, ಅಯ್ಯೋ ಅವ್ರು ಡಾಕ್ಟ್ರು ಅಂದರೆ ಬರಲ್ಲ, ಅವರು ನಾಟಿ ಔಷಧಿ ಕೊಡಿಸ್ತಾ ಇದ್ದೇವೆ ಅಂತ ಚಂದ್ರಿಕಾ ಹೇಳಿದಾಗ ನಚಿಕೇತ ಕೇಳ್ತಾನೆ, ಏನು ನಾಟಿ ಔಷಧಿನ, ಅದು ಈಗಿನ ಕಾಲದಲ್ಲ ಅಂತ ನಚಿಕೇತ ಕೇಳಿದಾಗ ಚಂದ್ರಿಕಾ ಹೇಳ್ತಾಳೆ, ನಿಮ್ಮ ಅವಂಗೆ ಗೊತ್ತಿರೋ ಡಾಕ್ಟ್ರು ಅವರು, ಅವ್ರ ಔಷಧಿ ಅಮ್ಮಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಚಂದ್ರಿಕಾ ಹೇಳ್ತಾಳೆ. ನಂತರ ಸಂಗೀತ ಎಲ್ರಿಗೂ ಟೀ ಕೊಡ್ತಾಳೆ. ಆ ಟೀನ ಕುಡಿದು ಅಜ್ಜಿ ಹೇಳ್ತಾಳೆ, ಇದು ಟೀನಾ ಕಲ್ಗಚ್ಚ, ಮೊಮ್ಮಕ್ಕಳು ಬರೋ ವಯಸ್ಸಾಯಿತು, ಇನ್ನೂ ಟೀ ಮಾಡೋದು ಕಲ್ತಿಲ್ವಲ್ಲೇ, ಇದೇ ಹೀಗೆ, ಇನ್ನು ಅಡುಗೆ ಹೆಂಗೆ ಮಾಡ್ತೀಯೋ ಏನೋ, ಅದಕ್ಕೆ ನೋಡು ನನ್ನ ಮಗ ಹೇಗೆ ಸಾಗೋಗ್ಬಿಟ್ಟಿದ್ದಾನೆ ಅಂತ ಅಜ್ಜಿ ಹೇಳ್ತಾಳೆ. ಅದಕ್ಕೆ ಸಂಗೀತ, ಅತ್ತೆ ನಾನು ಇವಾಗ ಮನೇಲಿ ಟೀನೇ ಮಾಡಲ್ಲ, ಎಲ್ಲ ಅಜ್ಜಿತನ ಹೆಂಡತಿನೇ ಮಾಡೋದು, ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳಿದಾಗ ಭೂಮಿ ಒಳಗೆ ಖುಷಿ ಆಗ್ತಿರ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಓ ಹೌದಾ, ಹೇಗಿದ್ದಾಳೆ ಅವಳು ಅಂದರೆ ಗುಣ, ಸ್ವಭಾವ, ಆಚಾರ, ವಿಚಾರ, ನಮ್ಮ ಸಂಪ್ರದಾಯ, ಶಾಸ್ತ್ರ ಅಂತ ಅಜ್ಜಿ ಹೇಳಿದಾಗ ಅದಕ್ಕೆ ಸಂಗೀತ ಹೇಳ್ತಾಳೆ, ಅಯ್ಯೋ ಅದನ್ನು ಕೇಳ್ತೀರಾ ಅತ್ತೆ, ನನ್ನ ಸೊಸೆ ಎಲ್ಲದರಲ್ಲೂ ಎತ್ತಿದ ಕೈ, ಅಪರಂಜಿ, ಚಿನ್ನ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅಷ್ಟು ಒಳ್ಳೆ ಹುಡುಗಿ ಅಂತ ಸಂಗೀತ ಹೇಳಿದಾಗ ಅಜ್ಜಿ ಹೇಳ್ತಾಳೆ,
ಓ ಅಂತ ಹೇಳ್ದಾಗ ಸಂಗೀತ ಇದೆ, ಮನೆಯಲ್ಲಿ ನನಗೆ ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ ಅತ್ತೆ. ನಾನಿರುವಾಗ ನೀವು ಯಾಕೆ ಮನೆ ಕೆಲಸ ಮಾಡಬೇಕು, ನೀವು ಮಹಾರಾಣಿಯಾಗೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಮನೇಲಿ ಎಲ್ಲ ಕೆಲಸನೂ ನನ್ನ ಸೊಸೆನೇ ಮಾಡ್ತಾಳೆ ಅತ್ತೆ ಅಂತ ಸಂಗೀತ ಹೇಳ್ತಾಳೆ. ಅತ್ತೆ ಅವಳು ಯಾವ ಜನ್ಮದಲ್ಲಿ ನನ್ನ ಮಗಳಾಗಿದ್ಲೇನೋ ಈ ಜನ್ಮದಲ್ಲಿ ನಂಗೆ ಸೊಸೆಯಾಗಿ ಸಿಕ್ಕಿದ್ದಾಳೆ. ಅಜ್ಜಿ ಹೇಳ್ತಾಳೆ ಅರೆ ಅಂತ. ಅದಕ್ಕೆ ಸಂಗೀತ, ಅತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಟೀ ಮಾಡೋದ್ರಲ್ಲಿ ನನ್ನ ಸೊಸೆ ಎತ್ತಿದ ಕೈ. ಒಂದೊಂದು ನೋವಿಗೂ ಒಂದೊಂದು ಥರ ಟೀ ಮಾಡಿಕೊಡ್ತಾಳೆ. ನಮ್ಮ ಅದೃಷ್ಟಕ್ಕೆ ನಮ್ಮ ತಕ್ಕನಾಗೆ ಸೊಸೆ ಸಿಕ್ಕಿದ್ದಾಳೆ. ಗಂಡನಂತೂ ತಲೆ ಮೇಲೆ ಹೊತ್ಕೊಂಡು ಮೆರಿತಾಳೆ. ಗಂಡನ ಮಗು ಥರ ಆರೈಕೆ ಮಾಡ್ತಾಳೆ ಅಂತ ಹೇಳಿದಾಗ ಅಜ್ಜಿ ಕೇಳ್ತಾಳೆ, ಹೌದಾ ಎಲ್ಲಿದ್ದಾಳೆ ಅವಳು ಅಂತ ಕೇಳಿದಾಗ ಎಲ್ಲರೂ ಒಬ್ಬೊಬ್ಬರ ಮುಖನ ನೋಡ್ಕೊತಿರ್ತಾರೆ. ಅಜ್ಜಿ ತಂದೆ ಹೇಳ್ತಾರೆ, ಅಮ್ಮ ನನ್ನ ಮಗನ ಟ್ರಾನ್ಸ್ಫರ್ ಆಗಿದೆ ಅಲ್ಲ, ಅವನ ಜೊತೆ ಹೋಗಿದ್ದಾಳೆ. ಅದಕ್ಕೆ ಎಲ್ಲರೂ ಹಾಂ ಹೌದು ಅಂತ ಹೇಳಿದಾಗ ಅದಕ್ಕೆ ಅಜ್ಜಿ ಹೇಳ್ತಾಳೆ, ಹಾಗಾದರೆ ಬಂದಮೇಲೆ ಇವಳು ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾ ಬಿಡು. ನನ್ನ ಅನುಭವದಲ್ಲಿ ಈ ಥರ ಬೇಕಾದಷ್ಟು ಸೊಸೆಂದ್ರೆ ನೋಡಿದ್ದೀನಿ ನಾನು. ತುಂಬ ಪ್ರೀತಿಸೋ ಥರ ನಾಟಕ ಮಾಡಿ ಕೊನೆಗೆ ಕತ್ಕೊಯ್ಬಿಡ್ತಾರೆ. ನಿಮ್ಗಳ ವಿಷಯದಲ್ಲಿ ಆಗೋದು ಅದೇ, ತುಂಬ ಅಂದ್ಕೊಂಡ್ರೆ ಬೇಗ ದೂರ ಆಗೋದು ಅಂತ ಅಜ್ಜಿ ಹೇಳಿದಾಗ ಭೂಮಿ ಸಂಗೀತನ ನೋಡಿ ಬೇಜಾರಾಗ್ತಿರ್ತಾಳೆ. ಅದಕ್ಕೆ ಕೇಶವ ಹೇಳ್ತಾನೆ, ಅಮ್ಮ ಏನು ಮಾತಾಡ್ತಿದ್ದೆ ಅಂತ ಅಂದಾಗ ಅಜ್ಜಿ ಹೇಳ್ತಾಳೆ, ಬರೀ ಸಿಹಿನೇ ತಿನ್ನೋಕ್ಕಾಗುತ್ತೇನೋ ಕೇಶವ, ವಾಕರಿಕೆ ಬಂದುಬಿಡೋಲ್ಲ, ವಾಂತಿ ಆಗಲ್ವಾ? ಗಂಡನ ತಲೆ ಮೇಲೆ ಹೊತ್ಕೊಂಡಿದ್ದಾಳಂತೆ, ಗಂಡನ ಮುದ್ದು ಮಾಡ್ತಾಳಂತೆ. ಇವೆಲ್ಲ ಶಾಶ್ವತವಾಗಿ ಉಳಿಯಲ್ಲಮ್ಮ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡಬೇಕು, ಇಲ್ಲ ಅಂದರೆ ವಧೆನೇ ನಮಗೆ. ನನ್ನ ನಾಲ್ಗೆಲಿ ಮಚ್ಚೆ ಇದೆ, ಹೇಳ್ತೀನಿ ಕೇಳು. ನೀ ಮೆಚ್ಕೊಂಡಿರೋ ಸೊಸೆ ನಿನ್ನ ಬಾಯಿಗೆ ಮಣ್ಣು ಹಾಕ್ತಾಳೆ. ನಿನ್ನ ಮಗನಿಗೆ ಚಿಪ್ ಕೊಟ್ಟು ಓಡಿ ಹೋಗ್ತಾಳೆ ಇಲ್ಲ ನೋಡ್ತಾ ಇರು ಅಂತ ಹೇಳಿದಾಗ ಎಲ್ಲರೂ ಬೇಜಾರಾಗ್ತಿರ್ತಾರೆ. ಆವಾಗ ಅಜ್ಜಿ ತಂದೆ ಹೇಳ್ತಾನೆ, ಅಮ್ಮ ಏನಂತ ಮಾತಾಡ್ತಿದೀಯಾ? ಮಗ ಸೊಸೆ ಚೆನ್ನಾಗಿಲ್ಲ ಅಂತ ಹಾರಿಸೋದನ್ನು ಬಿಟ್ಟು ದೂರ ಆಗಲಿ ಅಂತ ಶಾಪ ಹಾಕ್ತಿದೆಯಲ್ಲಮ್ಮ. ಇದನ್ನು ಕೇಳೋಕ ನಾವು ಅಷ್ಟು ದೂರದಿಂದ ಇಲ್ಲಿ ಬಂದಿರೋದು. ನಿನ್ನ ಬಾಯಲ್ಲಿ ಮಾತೇ ಬರಲ್ಲ ಒಳ್ಳೆಯದು. ನೋಡಮ್ಮ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನನ್ನ ಸೊಸೆ ಭೂಮಿ ದೇವತೆ ಇದ್ದಂಗೆ. ಅವಳು ಯಾವತ್ತು ನಮ್ಮನ್ನಲ್ಲಿ ನನ್ನ ಮಗನಲ್ಲಿ ಬಿಟ್ಟು ಹೋಗೋಳಲ್ಲ. ನಾವು ನನ್ನ ಮಗ ಅಜಿತ್ ಮತ್ತು ಸೊಸೆನ ತುಂಬ ನಂಬ್ತೀವಮ್ಮ. ನನ್ನ ಸೊಸೆ ನನ್ನ ಪಾಲಿಗೆ ಸೊಸೆ ಅಷ್ಟೇ ಅಲ್ಲ, ಮಗಳಿದ್ದಂಗೆ. ಅಮ್ಮ ನಿನ್ನ ಕೈ ಮುಗಿತೀನಮ್ಮ, ದಯವಿಟ್ಟು ಇನ್ಮೇಲೆ ಇಂಥದ್ದೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ. ನನ್ನ ಮಗ ನನ್ನ ಸೊಸೆ ನನ್ನಿಂದ ದೂರ ಆದರೆ ನಿನ್ನ ಮಗ ನೆಮ್ಮದಿಯಾಗಿರಲ್ಲ. ಇದನ್ನು ತಲೆಯಲ್ಲಿಟ್ಕೊ. ನಿನ್ನ ಮಾತಿನ ಅರ್ಥ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಹೊರಟೋಗ್ತಾನೆ. ಆವಾಗ ಅಲ್ಲಿಂದ ಎಲ್ಲರೂ ಅವ್ರವ್ರ ರೂಮಿಗೆ ಹೋಗ್ಬಿಡ್ತಾರೆ. ಈ ಕಡೆ ಭೂಮಿ ಅಲ್ಲಿಂದ ಬಂದು ಹೊರಗಡೆ ನಿಂತ್ಕೊಂಡು ಅಜ್ಜಿ ಹೇಳಿದ್ದನ್ನು ನೆನ್ಪು ಮಾಡ್ಕೋತಿರ್ತಾಳೆ. ಹಾಗೆ ನೆನ್ಪು ಮಾಡ್ಕೋತಾ ಅಜ್ಜಿತಿಗೆ ಹೇಳಿರೋ ಮಾತು ಕೂಡ ನೆನ್ಪು ಮಾಡ್ಕೋತಾಳೆ. ನಮ್ಮ ಸಂಬಂಧ ಬೇಗ ಮುಗಿದ್ರೇ ಒಳ್ಳೆಯದು ಅಂತ ಹೇಳಿದ್ದನ್ನು ನೆನೆಸ್ಕೊಂಡು ಬೇಜಾರಾಗ್ತಿರ್ತಾಳೆ. ಹಾಗೆ ಅಜಿತ್ನ ತಂದೆ ಕೂಡ ಹೇಳಿದ್ದನ್ನು ನೆನೆಸ್ಕೊಂಡು ಒಳೊಳಗೆ ಮಾತಾಡ್ತಿರ್ತಾಳೆ. ಹಾಗೆ ಅಜ್ಜಿ ಹೇಳ್ದಂಗೆ ನಾನು ಸಾಹೇಬರು ದೂರ ಆಗಿಬಿಡ್ತೀವ, ಸೊಸೆ ಅಂತ ಮೆರೆಸ್ತಿರೋ ಮನೆಯವ್ರಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತಲ್ಲ. ಅಪ್ಪ ದೇವ್ರೆ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡ ಅಂತ ದೇವ್ರಿಗೆ ಬಿಡ್ಕೊತಿರ್ತಾಳೆ ಭೂಮಿ. ಅಲ್ಲ ಒಂದೇ ಒಂದು ಮಾತು, ಭೂಮಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದರೆ ಎಲ್ಲನೂ ಸರಿ ಹೋಗುತ್ತೆ. ಯಾಕೆ ಸಾಹೇಬ್ರೆ ಯಾಕೆ ಇಷ್ಟು ಹಠ ಮಾಡ್ತೀರಾ? ಅಲ್ಲ ನಾನು ಯಾಕೆ ಸಾಹೇಬ್ರೆ ಹೇಳೋ ತನಕ ಕಾಯಬೇಕು, ನಾನೇ ಹೇಳ್ಬೋದಲ್ಲ. ನಾನೇ ಹೇಳ್ತೀನಿ ಅಂತೇಳಿ ಭೂಮಿ ಒಳಗೆ ಮಾತಾಡಿಕೊಂಡು ಅಜಿತ್ನ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ನೆಟ್ವರ್ಕ್ ಬರೋದಿಲ್ಲ. ಹಾಗೆ ಕಾಲ್ ಟ್ರೈ ಮಾಡ್ತಾರೆ. ಸೊ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.